ಎಣಿಕೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಕೂಡ ಒಂದು ಟೀಕೆ ಮಾಡಿದ್ದಾರೆ. ನೋಡ್ರಿ, ಸಿಎಂ ಅವ್ರಿಗೆ ಜನ ದಾರಿ ತಪ್ಪಿಸೋಕೆ ಏನು ಬೇಕೋ ಅವೆಲ್ಲ ಮಾಡ್ತಾರೆ. ಅಭಿವೃದ್ಧಿ ಮಾಡ್ರಯ್ಯ, ಜನಗಳು ಒದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ರಿ ಅಂತಂದರೆ ಎಷ್ಟು ಮಟ್ಟಿಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ನಡೆದಿದೆ, ಮತ ಪಂಥದೊಳಗೆ ಎಣಿಕೆ ಆಗಿದೆ, ಅದು ಕೋರ್ಟಿನ ಆದೇಶದ ಮೇರೆಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಅದನ್ನು ಅವರು ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಏನಾಯಿತು ಎತ್ತಾಯಿತು ಅನ್ನೋದು ಬಿಟ್ಟು ಏನು ಉಳಿದಿಲ್ವಲ್ಲ ಅವ್ರದ್ದು. ಆ ಉಳಿದಿರೋದಕ್ಕೆ ಏನೋ ಬಾಯಿಗೆ ಬಂದಿದ್ದು ಮಾತನಾಡೋದು, ಈ ಒಂದು ಸಣ್ಣತನವನ್ನು ಅವ್ರು ಬಿಡದೆ ಹೋದರೆ, ಮುಖ್ಯಮಂತ್ರಿಗಳಾಗಿ 2 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ ನಿಮ್ಮ ದಹ ಇನ್ನೂ ನೀಗಲಿಲ್ಲ ಅಂದರೆ ದೇವರೇ ನಿಮಗೆ ಬುದ್ಧಿ ಕೊಡಬೇಕು ವಿನ ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಒಂದು ನಿಮಿಷ ತಾಳಿ, ಇವರು ಆ ಚಾಳಿ ಮಾಡಿರ್ಬೋದು, ಆ ರೀತಿ ಹೇಳ್ತಾರೆ. ಯಾರೂ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರ್ತದೆ. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ಆ ಪಾಲನೆಯನ್ನು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಓಟ್ ಚೋರಿ ಅಲ್ಲ, ಓಟ್ ಡಕಾಯಿತಿ ಅಂತ ಹೇಳಿರುವಂಥದ್ದು ಅವ್ರಿಗೆ ಅದೇ ಕೆಲಸ. ಕಾಂಗ್ರೆಸ್ನವ್ರಿಗೆ ಏನು ಹೇಳಿದ್ರು ಅವರು, ನಮಗೆ EVM ಬೇಡ, ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಕೊನೆಗೆ ಏನು ಹೇಳ್ತಾರೆ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಇವತ್ತು EVM ಬೇಕಾಯ್ತಾ? ನಿಮಗೆಲ್ಲ ಒಂದು ಕಡೆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳಿ 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 ನಿಮ್ಗೆ ಯಾರಾದರೂ ಈ ದೇಶದಲ್ಲಿ ಡಾಕ್ಟರೇಟ್ ಕೊಡೋದಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಕೊಡಬೇಕು. ಒಂದು ಸತ್ಯ, ಯಾವ ಭಾಷೆಗಳು ನೀವು ಉಪಯೋಗಿಸ್ತೀರಾ ಆ ಭಾಷೆ ವಾಪಸ್ಸೇ ನಿಮಗೆ ಬರ್ತದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತನಾಡೋದನ್ನು ಸ್ವಲ್ಪ ಇನ್ನು ಮುಂದಾದರೂ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಒಂದು ಸತ್ಯ, ಕೋರ್ಟ್ ಆದೇಶ ಆಗಿದೆ, ಅದರಂತೆ ಅಧಿಕಾರಿಗಳು ಮಾಡಿದ್ದಾರೆ. ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಕೋರ್ಟ್ ಕೊಡ್ತಾ ಇದ್ದಾರೆ. ಕೋರ್ಟ್ ತೀರ್ಮಾನ ಏನು ಮಾಡ್ತಾರೆ ಅದು ಮಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೆ, ನೀವು ಮಾಡಿರೋ ಪಾಪದ ಕೆಲಸ ಮುಚ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು, ಆ ಪಕ್ಷದ ಹೆಸರನ್ನು ಹೇಳೋದಕ್ಕೂ ಕೂಡ ನಿಮಗೆ ನೈತಿಕತೆಯೂ ಇಲ್ಲ. ಆ ನೈತಿಕತೆಯ ವ್ಯವಸ್ಥೆಯನ್ನು ಕೂಡ ನೀವು ಉಳಿಸ್ಕೊಂಡಿಲ್ಲ. ಪಶ್ಚಿಮ ಬಂಗಾಳ ಎಣಿಕೆ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಅವರು ಕೂಡ ಒಂದು ಟೀಕೆ ಮಾಡಿದ್ದಾರೆ. ನೋಡ್ರಿ, ಸಿಎಂ ಅವ್ರಿಗೆ ಜನ ದಾರಿ ತಪ್ಪಿಸೋಕೆ ಏನು ಬೇಕೋ ಅವೆಲ್ಲ ಮಾಡ್ತಾರೆ. ಅಭಿವೃದ್ಧಿ ಮಾಡ್ರಯ್ಯ, ಜನಗಳು ಒದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ರಿ ಅಂತಂದರೆ ಎಷ್ಟು ಮಟ್ಟಿಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ನಡೆದಿದೆ, ಮತ ಪಂಥದೊಳಗೆ ಎಣಿಕೆ ಆಗಿದೆ, ಅದು ಕೋರ್ಟಿನ ಆದೇಶದ ಮೇರೆಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಅದನ್ನು ಅವರು ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಏನಾಯಿತು ಎತ್ತಾಯಿತು ಅನ್ನೋದು ಬಿಟ್ಟು ಏನು ಉಳಿದಿಲ್ವಲ್ಲ ಅವ್ರದ್ದು. ಆ ಉಳಿದಿರೋದಕ್ಕೆ ಏನೋ ಬಾಯಿಗೆ ಬಂದಿದ್ದು ಮಾತನಾಡೋದು, ಈ ಒಂದು ಸಣ್ಣತನವನ್ನು ಅವ್ರು ಬಿಡದೆ ಹೋದರೆ, ಮುಖ್ಯಮಂತ್ರಿಗಳಾಗಿ 2 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ ನಿಮ್ಮ ದಹ ಇನ್ನೂ ನೀಗಲಿಲ್ಲ ಅಂದರೆ ದೇವರೇ ನಿಮಗೆ ಬುದ್ಧಿ ಕೊಡಬೇಕು ವಿನ ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ. ಒಂದು ನಿಮಿಷ ತಾಳಿ, ಇವರು ಆ ಚಾಳಿ ಮಾಡಿರ್ಬೋದು, ಆ ರೀತಿ ಹೇಳ್ತಾರೆ. ಯಾರೂ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರ್ತದೆ. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾಗಿದೆ. ಆ ಪಾಲನೆಯನ್ನು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಓಟ್ ಚೋರಿ ಅಲ್ಲ, ಓಟ್ ಡಕಾಯಿತಿ.